ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ. ಆಷಾಢ ಮಾಸ ಬಂತು ಅಂದರೆ ನಮಗೆಲ್ಲ ಒಂದು ವಿಶೇಷ ದಿನ ನೆನಪಾಗುತ್ತೆ. ಅದು ಗುರು ಪೂರ್ಣಿಮಾ ಅಂದರೆ ವ್ಯಾಸ ಪೂರ್ಣಿಮಾ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಲ್ಪ ಆಳಕ್ಕೆ ಹೋಗೋಣ. ಮಧ್ವ ಸಂಪ್ರದಾಯದ ಪ್ರಕಾರ ವ್ಯಾಸ ಪೂಜೆ ಅಂದರೆ ಏನು, ಯಾಕೆ ನಮ್ಮ ಮಠಗಳಲ್ಲಿ ಮನೆಗಳಲ್ಲಿ ಇಷ್ಟು ಮಹತ್ವ ಕೊಡ್ತಾರೆ, ಆಚಾರ್ಯ ಮಧ್ವರಿಗೂ ವೇದವ್ಯಾಸರಿಗೂ ಇರೋ ಆ ವಿಶೇಷ ನಂಟು ಏನು, ಇದನ್ನೆಲ್ಲ ಸರಳವಾಗಿ ಆರಾಮಾಗಿ ಮಾತಾಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಈಗ ಶುರು ಮಾಡೋಣ. ವ್ಯಾಸ ಪೂರ್ಣಿಮಾ ಅಂದರೆ ಏನು? ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿನ ಇದನ್ನೇ ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ. ಇದೇ ದಿನ ಗುರು ಪೂರ್ಣಿಮಾ ಅಂತಲೂ ಆಚರಿಸ್ತಾರೆ. ಯಾಕೆ ಗೊತ್ತಾ? ಯಾಕಂದರೆ ವೇದವ್ಯಾಸರು ನಮ್ಮ ಸನಾತನ ಧರ್ಮದ ಮೂಲ ಗುರು ಅಂತ ಪರಿಗಣಿಸಲ್ಪಟ್ಟಿದ್ದಾರೆ. ಪ್ರಪಂಚದಲ್ಲಿ ಎಷ್ಟೇ ಗುರುಗಳಿದ್ದರೂ ಅವರೆಲ್ಲರ ಜ್ಞಾನದ ಮೂಲ ವ್ಯಾಸರ ಕೃತಿಗಳೇ ಆಗಿರೋದ್ರಿಂದ ಈ ದಿನ ನಾವು ನಮ್ಮ ಗುರುಗಳನ್ನ ಆ ಮೂಲಕ ಸ್ವತಃ ವೇದವ್ಯಾಸರನ್ನ ಪೂಜಿಸ್ತೀವಿ. ಇನ್ನೊಂದು ವಿಶೇಷ ಏನಂದ್ರೆ, ಇದೇ ದಿನದಿಂದ ಚಾತುರ್ಮಾಸ್ಯ ವ್ರತ ಕೂಡ ಶುರು ಆಗುತ್ತೆ. ಸನ್ಯಾಸಿಗಳು, ಮಠಾಧಿಪತಿಗಳು ಒಂದೇ ಸ್ಥಳದಲ್ಲಿ 4 ತಿಂಗಳು ನೆಲೆಸಿ ತಪಸ್ಸು, ಅಧ್ಯಯನ, ಪ್ರವಚನ ಮಾಡೋ ಕಾಲ ಇದು. ಹಾಗಾಗಿ ಆಷಾಢ ಶುಕ್ಲ ಪೂರ್ಣಿಮಾ ನಮ್ಮ ಧಾರ್ಮಿಕ ಕ್ಯಾಲೆಂಡರ್ನಲ್ಲಿ ತುಂಬಾ ಮಹತ್ವದ ದಿನ. ವೇದವ್ಯಾಸರು ಯಾರು? ಈಗ ಸ್ವಲ್ಪ ವ್ಯಾಸರ ಬಗ್ಗೆ ತಿಳ್ಕೊಳ್ಳೋಣ. ವೇದವ್ಯಾಸರು ಪರಾಶರ ಮುನಿ ಮತ್ತು ಸತ್ಯವತಿ ದೇವಿಯ ಪುತ್ರ. ಹುಟ್ಟಿದ್ದು ಒಂದು ದ್ವೀಪದಲ್ಲಿ. ಅದಕ್ಕೆ ಅವರಿಗೆ ದ್ವೈಪಾಯನ ಅಂತ ಹೆಸರು. ಮೈ ಬಣ್ಣ ಕಪ್ಪಾಗಿದ್ದರಿಂದ ಕೃಷ್ಣ ದ್ವೈಪಾಯನ ಅಂತಲೂ ಅವರನ್ನು ಕರೀತಾರೆ. ಆದರೆ ಮಧ್ವ ಸಂಪ್ರದಾಯದ ಪ್ರಕಾರ ಇದು ಕೇವಲ ಒಬ್ಬ ಮನುಷ್ಯನ ಕಥೆ ಅಲ್ಲ. ವ್ಯಾಸರು ಸಾಕ್ಷಾತ್ ಶ್ರೀಮನ್ನಾರಾಯಣನ ಒಂದು ಪೂರ್ಣ ಅವತಾರ ಅಂತ ನಮ್ಮ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ವ್ಯಾಸರು ಜೀವರಲ್ಲ, ಅವರು ಸ್ವತಃ ಭಗವಂತ. ಜಗತ್ತಿನ ಜನರಿಗೆ ಜ್ಞಾನ ಕೊಡೋಕೆ, ಧರ್ಮ ಮಾರ್ಗ ತೋರಿಸೋಕೆ ಈ ರೂಪದಲ್ಲಿ ಬಂದಿದ್ದಾರೆ ಅಂತ ನಂಬಿಕೆ. ಇದಕ್ಕೆ ವ್ಯಾಸರನ್ನ ದೇವರಂತೆ ಜಗದ್ಗುರುವಾಗಿ ಪೂಜಿಸ್ತಾರೆ. ಇವರ ಸಾಧನೆ ಏನು ಗೊತ್ತಾ? ಒಂದಾಗಿದ್ದ ವೇದವನ್ನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ಭಾಗ ಮಾಡಿದ್ರು. ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅಂತ ಅದಕ್ಕೆ ಅವರಿಗೆ ವೇದವ್ಯಾಸ ಅಂತ ಹೆಸರು ಬಂತು. ವ್ಯಾಸ ಅಂದ್ರೆ ವಿಭಜಿತವರು ಅಂತ ಅರ್ಥ. ಇಷ್ಟೇ ಅಲ್ಲ, 18 ಪುರಾಣಗಳು, ಮಹಾಭಾರತ, ಬ್ರಹ್ಮಸೂತ್ರಗಳು ಇವೆಲ್ಲ ಬರೆದಿದ್ದು ವ್ಯಾಸರೇ. ಇವತ್ತು ನಾವು ಓದ್ತಿರೋ, ಕೇಳ್ತಿರೋ ಪ್ರತಿಯೊಂದು ಗ್ರಂಥದ ಬೇರು ಎಲ್ಲೋ ಒಂದು ಕಡೆ ವ್ಯಾಸರ ಬಳಿ ಬಂದು ನಿಲ್ಲುತ್ತೆ. ಮಧ್ವಾಚಾರ್ಯರಿಗೂ ವ್ಯಾಸರಿಗೂ ಇರೋ ನಂಟು ಇಲ್ಲಿಗೆ ಬಂದಾಗ ಮಧ್ವ ಸಂಪ್ರದಾಯದ ವಿಶೇಷತೆ ಏನು ಅಂತ ನೋಡೋಣ. ಬೇರೆ ಸಂಪ್ರದಾಯಗಳಲ್ಲಿ ವ್ಯಾಸ ಪೂಜೆ ಒಂದು ಗುರುವಂದನೆಯಾಗಿ ಇದ್ರೆ, ನಮ್ಮ ದ್ವೈತ ಸಂಪ್ರದಾಯದಲ್ಲಿ ಇದು ಇನ್ನೂ ಆಳವಾದ ಅರ್ಥ ಪಡ್ಕೊಳ್ಳುತ್ತೆ. ಶ್ರೀ ಮಧ್ವಾಚಾರ್ಯರು ಅಂದ್ರೆ ಆನಂದ ತೀರ್ಥರು, ಪೂರ್ಣ ಪ್ರಜ್ಞರು ಅಂತ ಕೂಡ ಕರೀತಾರೆ. ಇವರು ಸ್ವತಃ ಮುಖ್ಯ ಪ್ರಾಣದೇವರ ಅವತಾರ ಅಂತ ನಂಬಿಕೆ. ಮಧ್ವಾಚಾರ್ಯರು ಬದ್ರಿಕಾಶ್ರಮಕ್ಕೆ ಹೋಗಿ ಸ್ವತಃ ವೇದವ್ಯಾಸರ ಸಾಕ್ಷಾತ್ಕಾರ ಪಡೆದು ಅವರ ಬಳಿಯೇ ನೇರವಾಗಿ ಬ್ರಹ್ಮಸೂತ್ರಗಳ ಭಾಷ್ಯ ರಚನೆ ಮಾಡಿದ್ರು ಅನ್ನೋ ಪ್ರಸಿದ್ಧ ಕತೆ ನಮ್ಮ ಪರಂಪರೆಯಲ್ಲಿ ಇದೆ. ಅಂದ್ರೆ ಮಧ್ವಾಚಾರ್ಯರಿಗೆ ವ್ಯಾಸರೇ ನೇರ ಗುರುಗಳು. ಇದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ವ್ಯಾಸ ಮಧ್ವಾಂತರ್ಗತ ಹರಿ ಅನ್ನೋ ಮಾತು ಪ್ರಸಿದ್ಧ. ಅಂದ್ರೆ ವ್ಯಾಸರೊಳಗೂ ಮಧ್ವರೊಳಗೂ ಇರೋದು ಆ ಒಬ್ಬನೇ ಪರಮಾತ್ಮ. ನಮ್ಮ ಮಠಗಳಲ್ಲಿ ಇವತ್ತಿಗೂ ವ್ಯಾಸ ಪ್ರತಿಮೆ, ಮಧ್ವಾಚಾರ್ಯರ ಪ್ರತಿಮೆ ಜೊತೆಯಾಗಿ ಪೂಜಿಸೋದ್ರ ಹಿಂದೆ ಈ ಭಾವನೆ ಇದೆ. ಗಮನಿಸಿ, ಮಧ್ವ ಸಂಪ್ರದಾಯದ ಪ್ರಕಾರ ದೇವತೆಗಳಲ್ಲೂ ಒಂದು ತಾರತಮ್ಯ ಇದೆ. ಅಂದ್ರೆ ಗುಣಗಳ ಆಧಾರದ ಮೇಲೆ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ. ಈ ಕ್ರಮದಲ್ಲಿ ವ್ಯಾಸರು ಸ್ವತಃ ಪೂರ್ಣಾವತಾರ ಆಗಿರೋದ್ರಿಂದ ಎಲ್ಲ ಜೀವೋತ್ತಮ ಗುರುಗಳಿಂದ ಎಲ್ಲ ದೇವತೆಗಳ ಆರಾಧ್ಯರಾಗಿ ನಿಲ್ಲುತ್ತಾರೆ. ಇಡೀ ದ್ವೈತದ ತತ್ವಶಾಸ್ತ್ರದ ಪುನಾದಿನ ವ್ಯಾಸರ ಬ್ರಹ್ಮಸೂತ್ರ ಮತ್ತು ಮಹಾಭಾರತ, ಭಾಗವತ ಗ್ರಂಥಗಳ ಮೇಲೆ ನಿಂತಿದೆ. ಅಂದ್ರೆ ಇದು ಎಷ್ಟು ದೊಡ್ಡ ಸಂಗತಿ ಅಂತ ಗೊತ್ತಾಗುತ್ತದೆ. ಈಗ ಪ್ರಾಕ್ಟಿಕಲ್ ವಿಷಯಕ್ಕೆ ಬರೋಣ.
ಈ ದಿನ ನಾವು ಏನೇನು ಮಾಡಬೇಕು ಅಂತ ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಚಿಯಾಗಿ ದೇವರ ಪೂಜೆ ಮುಗಿಸ್ಕೋಬೇಕು. ಮಠಗಳಲ್ಲಾದ್ರೆ ಈ ದಿನ ವ್ಯಾಸಪೀಠ ಸ್ಥಾಪನೆ ಮಾಡಿ ಅಲ್ಲಿ ವ್ಯಾಸರ ಪ್ರತಿಮೆ ಅಥವಾ ಪಟ ಇಟ್ಟು ವಿಶೇಷ ಪೂಜೆ ನಡೀತದೆ. ಷೋಡಶೋಪಚಾರ ಪೂಜೆ ಅಂದ್ರೆ 16 ಬಗೆಯ ಉಪಚಾರಗಳಿಂದ ವ್ಯಾಸರನ್ನ ಆರಾಧಿಸ್ತಾರೆ. ಮನೆಯಲ್ಲಿ ಸರಳವಾಗಿ ಮಾಡಬೇಕು ಅಂದ್ರೆ ವ್ಯಾಸರ ಫೋಟೋ ಮುಂದೆ ದೀಪವನ್ನು ಹಚ್ಚಿಟ್ಟು ಹೂ ಅರ್ಪಿಸಿ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧೇ ವಾಸಿಷ್ಠಾಯ ನಮೋ ನಮಃ ಅಂತ ಈ ಶ್ಲೋಕವನ್ನು ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಪಠಿಸಬಹುದು. ಇದು ವ್ಯಾಸರನ್ನ ವಿಷ್ಣು ಸ್ವರೂಪ ಅಂತ ಸ್ಪಷ್ಟವಾಗಿ ಸ್ತುತಿಸೋ ಶ್ಲೋಕ. ಇದೇ ದಿನ ನಮ್ಮ ಮಠಾಧಿಪತಿಗಳಿಗೆ, ಗುರುಗಳಿಗೆ, ಮನೆಯಲ್ಲಿ ಹಿರಿಯರಿಗೆ ಇದ್ರೋ ಅವರಿಗೂ ನಮಸ್ಕಾರವನ್ನು ಮಾಡಿ ಆಶೀರ್ವಾದ ಪಡ್ಕೋಬೇಕು ಅನ್ನೋ ಸಂಪ್ರದಾಯ ಇದೆ. ಗುರುಗಳ ಸೇವೆ, ಗುರುಗಳಿಗೆ ದಾನ ಧರ್ಮ ಮಾಡೋದು ಈ ದಿನದ ಮುಖ್ಯ ಅಂಗ. ಸಾಧ್ಯ ಆದರೆ ಬ್ರಾಹ್ಮಣರಿಗೆ, ಬಡವರಿಗೆ ಅನ್ನದಾನ ಮಾಡೋದು ಪುಣ್ಯದಾಯಕ ಅಂತ ಶಾಸ್ತ್ರ ಹೇಳುತ್ತದೆ. ಚಾತುರ್ಮಾಸ ಶುರುವಾಗೋ ದಿನ ಆಗಿರೋದ್ರಿಂದ ಈ ದಿನದಿಂದ ಕೆಲವರು ನಿಯಮ ವ್ರತಗಳನ್ನ ಕೂಡ ಪ್ರಾರಂಭಿಸ್ತಾರೆ. ಆಷಾಢ ಏಕಾದಶಿ ಅಂದ್ರೆ ದ್ವಾದಶಿ ದಿನ ಆರಂಭಿಸಲಕ್ಕೆ ಆಗದಿದ್ದವರು ಈ ದಿನದಂದು ಪ್ರಾರಂಭಿಸುತ್ತಾರೆ. ಆಹಾರದಲ್ಲಿ ಸಂಯಮ, ಪ್ರಯಾಣ ಕಡಿಮೆ, ಜಪ ತಪ ಜಾಸ್ತಿ ಮಾಡೋದು ಇವೆಲ್ಲವೂ ಉತ್ತಮ. ಸ್ನೇಹಿತರೆ, ಈ ವ್ಯಾಸ ಪೂಜೆ ಕೇವಲ ಒಂದು ಆಚರಣೆ ಅಲ್ಲ, ಇದೊಂದು ಕೃತಜ್ಞತೆಯ ದಿನ. ನಮಗೆ ಇವತ್ತು ಎಷ್ಟೇ ಜ್ಞಾನ, ಎಷ್ಟೇ ಗ್ರಂಥಗಳು, ಎಷ್ಟೇ ಮಾರ್ಗದರ್ಶನ ಸಿಕ್ಕಿದ್ರೂ ಅದೆಲ್ಲದರ ಮೂಲ ವ್ಯಾಸ ಮಹರ್ಷಿಗಳೇ ಅನ್ನೋದನ್ನ ನೆನಪಿಸಿಕೊಳ್ಳೋ ದಿನ ಇದು. ಮಧ್ವ ಸಂಪ್ರದಾಯದಲ್ಲಿ ಗುರು ಪರಂಪರೆಗೆ ತುಂಬಾ ಮಹತ್ವ ಕೊಡ್ತಾರೆ. ಗುರುಗಳಿಲ್ಲದೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದೆ ಮೋಕ್ಷ ಇಲ್ಲ ಅನ್ನೋ ಭಾವನೆ. ಆ ಗುರು ಪರಂಪರೆಯ ತುದಿಯಲ್ಲಿ ನಿಂತಿರೋದೇ ಸಾಕ್ಷಾತ್ ಭಗವಂತನ ಸ್ವರೂಪ ಆದ ವೇದವ್ಯಾಸರು. ಹಾಗಾಗಿ ನಾವು ಯಾವ ಗುರುಗಳ ಪೂಜೆ ಮಾಡಿದ್ರು ಕೊನೆಗೆ ಅದು ವ್ಯಾಸ ಪೂಜೆಗೆ ಸಮರ್ಪಣೆಯಾಗುತ್ತೆ. ಈ ದಿನ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ವರ್ಷದ ಒಂದೇ ಒಂದು ಗ್ರಂಥ ಆದರೂ ಸರಿ, ಭಗವದ್ಗೀತೆ ಆಗಲಿ, ಮಹಾಭಾರತ ಯಾವುದಾವುದು ಒಂದು ಭಾಗ ಆಗಲಿ ಸಂಪೂರ್ಣವಾಗಿ ಓದೋಣ ಅಂತ ನಾವು ಒಂದು ಪ್ರತಿಜ್ಞೆ ತಗೊಳ್ಳೋಣ. ಅದೇ ವ್ಯಾಸರಿಗೆ ಕೊಡೋ ನಿಜವಾದ ಗೌರವ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಆಷಾಢ ಶುಕ್ಲ ಪೂರ್ಣಿಮಾ ದಿನ ವ್ಯಾಸ ಪೂಜೆ, ಗುರು ಪೂರ್ಣಿಮಾ. ವೇದವ್ಯಾಸರು ಮಧ್ವ ಸಂಪ್ರದಾಯದ ಪ್ರಕಾರ ಸಾಕ್ಷಾತ್ ವಿಷ್ಣುವಿನ ಪೂರ್ಣಾವತಾರ. ಇವರೇ ವೇದ ವಿಭಜಿತರು. ಬ್ರಹ್ಮಸೂತ್ರ, ಮಹಾಭಾರತ ಪುರಾಣಗಳ ಕರ್ತೃ. ಮಧ್ವಾಚಾರ್ಯರು ಇವರ ನೇರ ಶಿಷ್ಯರು, ಬದರಿಯಲ್ಲಿ ಸಾಕ್ಷಾತ್ಕಾರ ಪಡೆದವರು. ಈ ದಿನ ಪೂಜೆ, ಗುರುವಂದನೆ, ದಾನ ಧರ್ಮ ಮಾಡಿ ಚಾತುರ್ಮಾಸಕ್ಕೆ ಪ್ರಾರಂಭ ಮಾಡ್ತೀವಿ. ಸ್ನೇಹಿತರೆ, ಈ ವ್ಯಾಸ ಪೂರ್ಣಿಮಾ ದಿನ ನಿಮ್ಮೆಲ್ಲರ ಮನೆಗೆ ಜ್ಞಾನ, ಶಾಂತಿ, ಸಮೃದ್ಧಿ ತರಲಿ ಅಂತ ಹಾರೈಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿಬಿಡಿ. ಕಮೆಂಟ್ನಲ್ಲಿ ನಿಮ್ಮ ಮನೆಯ ವ್ಯಾಸ ಪೂಜೆ ಆಚರಣೆ ಬಗ್ಗೆ ಬರೀರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿಬಿಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯದ ಜೊತೆ ಸಿಗುತ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.